ಆ ಕಡೆ ಈ ಕಡೆ ನೋಡ್ತಿದ್ರೆ ಫುಲ್ ಆಳ ಇದೆ, ಕೆಳಗಡೆ ಫುಲ್ ಡೌನು ಪ್ರಪಾತ ಕಾಣಿಸ್ತಿದೆ ನೋಡಿ. ಅಲ್ಲಿ ಸೈಡಲ್ಲೆಲ್ಲ ಕ್ರಾಸಿಂಗ್ ಇದೆ, ಆದ್ರೆ ಡಬಲ್ ಟ್ರ್ಯಾಕ್ ಇದೆಯಲ್ಲ, ಇದು ಈ ಕಡೆ ಹೋಗುತ್ತೆ, ಅದು ಆ ಕಡೆಯಿಂದ ಬರುತ್ತೆ ಅಷ್ಟೇ. ನೋಡಿ ನಾವು ಎಷ್ಟೊಂದು ಟಾಪ್ ಅಲ್ಲಿ ಇದೀವಿ, ಬೆಟ್ಟದ ತುದಿ ಮೇಲೆ ಇದೀವಿ. ಅಲ್ಲಿ ನೋಡಿ ಬ್ರಿಡ್ಜ್ ಇದೆ, ಅದು ಸಮುದ್ರ. 2 ಬ್ರಿಡ್ಜ್ ಇದೆ, ಆ ಕಡೆ ಒಂದು ಕಾಣ್ತಾ ಇಲ್ಲ ಅಷ್ಟೇನೆ. ಇದು ಸಿಟಿಯಿಂದ ಆ ಕಡೆ ಸಿಟಿಗೆ ಹೋಗೋದಕ್ಕೆ ಬೋಟಲ್ಲೇ ಓಡಾಡಬೇಕಿತ್ತು. ಇದೆಯಲ್ಲ ಇದು ಲ್ಯಾಂಡ್ ಇವರೇ ಮಾಡಿರೋದು, ಬಿಲ್ಡಿಂಗ್ ಎಲ್ಲ ಕಟ್ಟೋದಕ್ಕೆ ಮಣ್ಣು ಹಾಕಿ ಎತ್ತರ ಮಾಡಿದ್ದಾರೆ. ಇದು ನೋಡ್ತಿದ್ರೆ ನನಗೆ ನಮ್ಮ ಮೈಸೂರು ದಸರಾ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಆ ರೀತಿ ಫೀಲ್ ಆಗ್ತಿದೆ. ಎಷ್ಟು ನೋಡಿ, ಅಲ್ಲಿ ಸಮುದ್ರದ ಮಧ್ಯೆ 2 ಗೆರೆ ರೀತಿ ಲೈಟ್ ಕಾಣಿಸ್ತಿದೆಯಲ್ಲ, ಅದೇ 2 ಬ್ರಿಡ್ಜು. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಕ್ಚುಲಿ ನಾವಿವತ್ತು ಪೆನಂಗ್ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಪೆನಂಗ್ ಹಿಲ್ಲಿಗೆ ನಾವು ಹೇಗೆ ಹೋಗ್ತೀವಿ ಮತ್ತೆ ಯಾವ್ದ್ರಲ್ಲಿ ಹೋಗ್ತೀವಿ ಅನ್ನೋದೇ ಈ ವಿಡಿಯೋದಲ್ಲಿ ಸ್ಪೆಷಲ್. ಇವತ್ತಿನ ನಮ್ಮ ಜರ್ನಿ ಹೇಗಿರುತ್ತೆ ಮತ್ತೆ ಪೆನಂಗ್ ಹಿಲ್ಲಲ್ಲಿ ಏನೇನೆಲ್ಲ ಇರುತ್ತೆ ಮತ್ತೆ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನೀವೇ ನೋಡಿ. ಇವಾಗ ತಾನೇ ಪೆನಂಗ್ ಹಿಲ್ಗೆ ಬಂದ್ವಿ. ಇಲ್ಲಿ ಇವಾಗ ಟಿಕೆಟ್ ತಗೊಂಡು ಟ್ರೈನ್ಗೆ ಹೋಗ್ಬೇಕು, ಟ್ರೈನಲ್ಲಿ ಹೋಗ್ಬೇಕು. ತುಂಬಾ ಕ್ಯೂ ಇದೆ ನೋಡಿ. ಅವ್ರು ಇಲ್ಲಿ ಟಿಕೆಟ್ ತಗೊಳಕ್ ಹೋಗಿದ್ದಾರೆ. ಟಿಕೆಟ್ ತಗೊಂಡಾಯ್ತು, ಇವಾಗ ಕ್ಯೂನಲ್ಲಿ ಹೋಗ್ತಾ ಇದೀವಿ. ಹಾಲಿಡೇ ಇರೋದ್ರಿಂದ ಸ್ವಲ್ಪ ಜನ ಕೂಡ ರಶ್ ಇದ್ದಾರೆ. ನಾವು ಕ್ಯೂನಲ್ಲಿ ನಿಂತು 30 to 45 ಮಿನಿಟ್ಸ್ ಆಯಿತು. ಇಲ್ಲಿ ಟ್ರೈನ್ ಟಿಕೆಟ್ ಎಷ್ಟಿರುತ್ತೆ ಅಂದರೆ, ಟೂರಿಸ್ಟ್ ವೀಸಾದವರಿಗೆ 30 ರಿಂಗಿಟು, ಇಲ್ಲೇ ಲೋಕಲ್ ಅವರಿಗೆ 16 ರಿಂಗಿಟು, ಮಕ್ಕಳಿಗೆ ಬೇರೆ ಸಪ್ರೇಟ್ ಚಾರ್ಜ್ ಇರುತ್ತೆ, ಅವರಿಗೆ ಹಾಫ್ ಚಾರ್ಜ್ ತಗೋತಾರೆ. ಅಂದ್ರೆ ಜೊತೆಗೆ ಎಕ್ಸ್ಪ್ರೆಸ್ ವೇ ಇರುತ್ತೆ, ಅವರಿಗೆ ಕ್ಯೂ ಇರಲ್ಲ, ಡೈರೆಕ್ಟ್ ಎಂಟ್ರಿ ಟ್ರೈನಲ್ಲಿ ಹೋಗ್ಬೋದು. ಅವರಿಗೆ ಟಿಕೆಟ್ ಟೂರಿಸ್ಟ್ ವೀಸಾದವರಿಗೆ 80 ರಿಂಗೇಟು, ಇಲ್ಲೇ ನಾರ್ಮಲ್ ಲೋಕಲ್ ಎಲ್ಲ ಅವ್ರಿಗೆ 40 ರಿಂಗೇಟು. ನೋಡಿ ಫ್ರೆಂಡ್ಸ್, ಇದೇ ಟ್ರೈನು ಬೆಟ್ಟಕ್ಕೆ ಹೋಗೋದು. ತುಂಬ ದೊಡ್ಡ ಟ್ರೈನ್ ಏನಲ್ಲ, ಚಿಕ್ಕದೇನೆ. ಒಂದು ಟ್ರೈನಲ್ಲಿ 60 to 80 ಮೆಂಬರ್ಸ್ನ ಹಿಡಿಯುತ್ತಷ್ಟೇ. ಈ ಟ್ರೈನ್ ಫುಲ್ ಫಿಲ್ ಆಗಿಬಿಟ್ಟಿದೆ, ಹಾಗಾಗಿ ನಾವು ಈ ಟ್ರೈನಲ್ಲಿ ಹೋಗಲ್ಲ, ನೆಕ್ಸ್ಟ್ ಟ್ರೈನಲ್ಲಿ ಹೋಗ್ತೀವಿ. 10 ಮಿನಿಟ್ಸ್ಗೂ ಟ್ರೈನ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಇದು ಇವಾಗ ಹೊರಡುತ್ತೆ ನೋಡಿ. ಟ್ರೈನಲ್ಲಿ ಹೋಗ್ಬೇಕು ನೋಡಿ. ಇನ್ನೊಂದು ಟ್ರೈನ್ ಬಂತು, ನಾವು ಇದರಲ್ಲೇ ಹೋಗೋದು. ನೋಡಿ ಇಷ್ಟೇ ಚಿಕ್ಕ ಟ್ರೈನ್ ಇದು, ದೊಡ್ಡದೇನಲ್ಲ. ನಾವಿದೇ ಟ್ರೈನ್ ಹೋಗ್ಬೇಕು ಇವಾಗ. ನಾವು ಟ್ರೈನ್ ಹತ್ತಿದ್ದೀವಿ, ಬಟ್ ಸೀಟ್ ಇಲ್ಲ, ನಿಂತ್ಕೊಂಡೇ ಇದ್ದೀವಿ. ನೋಡಿ ಇವಾಗ ಟ್ರೈನ್ ಹೊರಡ್ತಿದೆ, ಬೆಟ್ಟದ ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ಯಾವ ರೀತಿ ಮಾಡಿದಾರೆ ನೋಡಿ. ಇಲ್ಲಿ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಬೆಟ್ಟದ ಮೇಲಕ್ಕೆ ಟ್ರೈನಲ್ಲಿ ಹೋಗ್ತಾ ಇರೋದು, ಒಂಥರ ಖುಷಿ ಆಗ್ತಿದೆ. ಕ್ಯೂರಿಯಾಸಿಟಿ ಇತ್ತು ಯಾವ ರೀತಿ ಹೋಗ್ತೀವಿ ಅಂತ. ನೋಡಿ ಯಾವ ರೀತಿ ಹೋಗ್ತಿದೆ ಟ್ರ್ಯಾಕ್ ನೋಡಿ, ಫುಲ್ ಹಿಂಗಿದೆ ಹೈಟ್, ಹಂಗೆ ಮೇಲಕ್ಕೆ ಅಲ್ಲಿ ತುದಿಗೆ ಹೋಗ್ಬೇಕು, ಬೆಟ್ಟದ ತುದಿ ಕರ್ಕೊಂಡೋಗ್ಬಿಡುತ್ತೆ ಫುಲ್ಲು. ಆ ಕಡೆ ಈ ಕಡೆ ನೋಡ್ತಿದ್ರೆ ಫುಲ್ ಆಳ ಇದೆ, ಕೆಳಗಡೆ ಫುಲ್ ಡೌನು ಪ್ರಪಾತ ಕಾಣಿಸ್ತಿದೆ ನೋಡಿ. ಅಲ್ಲಿ ಸೈಡಲ್ಲೆಲ್ಲ ಆದರೆ ಹೋಗ್ತಾ ಇದ್ರೆ ನಮಗೆ ಯಾವುದೇ ರೀತಿ ಭಯ ಆಗ್ತಿಲ್ಲ, ಎಲ್ಲನೂ ಒಂದೇ ಲೆವೆಲಲ್ಲಿ ಮಾಡಿದ್ದಾರೆ. ಹತ್ತುತ್ತಿದ್ದೀವಿ ಅಂತಲೂ ನಮಗೆ ಫೀಲ್ ಆಗ್ತಿಲ್ಲ.
ಅಷ್ಟು ಒಂದೇ ಲೆವೆಲಲ್ಲಿ ಮಾಡಿದ್ದಾರೆ. ಫುಲ್ ಬೆಟ್ಟದ ತುದಿಗೆ ಕರ್ಕೊಂಡೋಗಿ ಬಿಡುತ್ತೆ ಟ್ರೈನ್ ನಮ್ಮನ್ನ, ಸ್ವಲ್ಪನೂ ನಡೆಯೋ ಹಾಗಿಲ್ಲ. ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಹೋಗಿದೆಯಲ್ಲ, ಇದು ಹಳೆ ಟ್ರ್ಯಾಕ್. ಹಳೆ ಟ್ರೈನ್ ಕೂಡ ಅಲ್ಲಿ ನಿಂತಿದೆ ನೋಡ್ಬಹುದಲ್ಲಿ. ಇದು ನಾವಿವಾಗ ಹೋಗ್ತಾ ಇರೋದು ಮತ್ತೆ ಇವಾಗ ಹೊಸ ಟ್ರ್ಯಾಕ್ ತಗೊಂಡಿದ್ದಾರೆ ಈ ಕಡೆಯಿಂದ. ನೋಡಿ ಇವಾಗ ಇನ್ನೊಂದು ಟ್ರೈನ್ ಬರುತ್ತೆ, ಕ್ರಾಸಿಂಗ್ ಇದೆ. ಆದರೆ ಡಬಲ್ ಟ್ರ್ಯಾಕ್ ಇದೆಯಲ್ಲ, ಇದು ಈ ಕಡೆ ಹೋಗುತ್ತೆ, ಅದು ಆ ಕಡೆಯಿಂದ ಬರುತ್ತೆ ಅಷ್ಟೇ. ಬರೀ ಕ್ರಾಸಿಂಗ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಒಂದೆರಡು ಕಡೆ ಈ ರೀತಿ ಡಬಲ್ ಟ್ರ್ಯಾಕ್ ಮಾಡಿದ್ದಾರೆ. ಆಮೇಲೆ ಫುಲ್ ಸಿಂಗಲ್ಲೇ. ಬೆಟ್ಟದ ಮೇಲಕ್ಕೆ ಬಂದು ತಲುಪಿದ್ವಿ ಫ್ರೆಂಡ್ಸ್. ನೋಡಿ ಇದು ಟ್ರೈನ್ ಒಳಗಡೆ ಇಷ್ಟೇ ಜನನ ಹಿಡಿಯೋದು. ನಾವು ಬಂದು ಟ್ರೈನ್ ಮತ್ತೆ ಹೋಗ್ತಾ ಇದೆ ಜನಗಳನ್ನ ಕರ್ಕೊಬರೋದಕ್ಕೆ. ನೋಡಿ ನಾವು ಎಷ್ಟೊಂದು ಟಾಪಲ್ಲಿ ಇದ್ದೀವಿ, ಬೆಟ್ಟದ ತುದಿ ಮೇಲಿದ್ದೀವಿ. ಇಲ್ಲಿ ಟ್ರೈನ್ ವ್ಯವಸ್ಥೆ ಯಾವ ರೀತಿ ಮಾಡಿದ್ದಾರೆ ನೋಡಿ. ನೋಡಿ ಫ್ರೆಂಡ್ಸ್, ಇವರೆಲ್ಲ ಆಲ್ರೆಡಿ ನೋಡ್ಕೊಂಡು ಹೋಗ್ತಾ ಇರೋದು. ಟ್ರೈನ್ ವೆಯ್ಟ್ ಮಾಡ್ತಿದ್ದಾರೆ ಇವರು. ನೋಡಿ ಬೆಟ್ಟದ ಮೇಲಿಂದ ವ್ಯೂ ಯಾವ ರೀತಿ ಕಾಣಿಸ್ತಿದೆ. ಪೆನಂಗ್ ಹೈಲ್ಯಾಂಡ್ ಫುಲ್ ಕಾಣಿಸುತ್ತೆ ಇಲ್ಲಿ, ನೋಡ್ಬೋದು ನೀವು. ಈ ಸೈಡ್ ಲೆಫ್ಟ್ ಸೈಡ್ ಎಲ್ಲ ಫುಲ್ ಬೀಚ್ ಇದೆ, ಈ ಕಡೆ ಎಲ್ಲ ಫುಲ್ ಸಿಟಿ, ಪೆನಂಗ್ ಸಿಟಿ. ಅಲ್ಲಿ ನೋಡಿ ಬ್ರಿಡ್ಜ್ ಇದೆ, ಅದು ಸಮುದ್ರ. 2 ಬ್ರಿಡ್ಜ್ ಇದೆ, ಆ ಕಡೆ ಒಂದು ಕಾಣ್ತಾ ಇಲ್ಲ ಅಷ್ಟೇನೆ. ಇದು ನೋಡಿ ಇಲ್ಲಿ ಈ ಬ್ರಿಡ್ಜು ಆ ಕಡೆ ಕನೆಕ್ಟ್ ಆಗಿದೆಯಲ್ಲ, ಆ ಕಡೆ ಸಿಟಿಗೆ ಪೆನಂಗ್ ಮೇನ್ ಲ್ಯಾಂಡ್ ಅಂತ ಕರೀತಾರೆ. ನಾವಿರೋದು ಪೆನಂಗ್ ಐಸ್ಲ್ಯಾಂಡು. ಇದು ಕನೆಕ್ಟ್ ಆಗೋದಕ್ಕೆ ಈ ಬ್ರಿಡ್ಜ್ ಇರೋದು. ಅಲ್ಲಿ ನೋಡಿ ಕೂರೋದಕ್ಕೆಲ್ಲ ಚೇರ್ಸ್ ಇದೆ, ಮತ್ತೆ ರೆಸ್ಟ್ ರೂಮ್ ಇದೆ, ಎಲ್ಲ ಅಂಗಡಿಗಳಿದಾವೆ, ಎಲ್ಲ ತಿಂಡಿಗಳು ತಿನ್ನೋದಕ್ಕೆ. ನೋಡಿ ಇಲ್ಲಿ ಲ್ಯಾಂಡ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಮಧ್ಯದಲ್ಲಿ ಅಲ್ಲೆಲ್ಲ ಮುಂಚೆ ಫಸ್ಟು ನೀರಿತ್ತು, ಇವಾಗ ಮಣ್ಣು ಹಾಕಿ ಹಾಕಿ ಅಲ್ಲಿ ಎತ್ತರ ಮಾಡಿಕೊಂಡು ಇವಾಗ ಅದನ್ನ ಸಿಟಿ ಮಾಡಿದ್ದಾರೆ. ಅಲ್ಲೂ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ. ಬ್ರಿಡ್ಜ್ ಕಟ್ಟೋಕ್ಕೂ ಮುಂಚೆ ಈ ಸಿಟಿಯಿಂದ ಆ ಕಡೆ ಸಿಟಿಗೆ ಹೋಗೋದಕ್ಕೆ ಬೋಟಲ್ಲೇ ಓಡಾಡಬೇಕಿತ್ತು. ಇವಾಗಲೂ ಕೂಡ ಬೋಟಿನ ವ್ಯವಸ್ಥೆ ಇದೆ, ಬೋಟಲ್ಲಿ ಹೋಗ್ಬೋದು. ನಾನು ಅವಾಗ ಹೇಳ್ದಾಗೆ ಕಾಣಿಸ್ತಿದೆಯಲ್ಲ, ಇದು ಲ್ಯಾಂಡ್ ಇವರೇ ಮಾಡಿರೋದು. ಬಿಲ್ಡಿಂಗ್ ಎಲ್ಲ ಕಟ್ಟೋದಕ್ಕೆ ಮಣ್ಣು ಹಾಕಿ ಹಾಕಿ ಎತ್ತರ ಮಾಡಿದ್ದಾರೆ. ಇಲ್ಲೊಂದು ಟೆಂಪಲ್ ಇದೆಯಂತೆ ಫ್ರೆಂಡ್ಸ್, ಮೇಲ್ಗಡೆ ಹೋಗ್ತಾ ಇದೆ ಅದಕ್ಕೆ. ಅಲ್ಲಿಗೆ
ಬೆಟ್ಟದ ಬ್ಯಾಕ್ ಸೈಡ್ ವ್ಯೂ ನೋಡೋದಕ್ಕೆ ಇದ್ರಲ್ಲಿ ಹೋಗ್ಬೋದು. ಟೆಂಪಲ್ ಇದೆ ಇಲ್ಲಿ ಮೇಲ್ಗಡೆ, ಟೆಂಪಲ್ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಮುರುಗನ್ ಟೆಂಪಲ್ ಕೂಡ ಇದೆ. ಇಲ್ಲಿ ಮಕ್ಕಳೆಲ್ಲ ಆಟ ಆಡೋದಕ್ಕೆ ಪ್ಲೇ ಏರಿಯಾ ಕೂಡ ಇದೆ. ನೋಡಿ ಸನ್ಸೆಟ್ ಆಗ್ತಿದೆ, ಅಲ್ಲಿ ವ್ಯೂ ಯಾವ ರೀತಿ ಕಾಣಿಸ್ತಿದೆ ಅಂತ. ಅಲ್ಲೆಲ್ಲ ಫುಲ್ ಸಮುದ್ರ ಇದೆ, ಇಲ್ಲಿ ಸ್ವಲ್ಪ ಸಿಟಿ. ಸನ್ಸೆಟ್ ಆಗ್ತಿದೆ, ಗಾಳಿ ತಣ್ಣಗೆ ಬೀಸ್ತಿದೆ. ಎಷ್ಟು ಚೆನ್ನಾಗಿದೆ ವ್ಯೂ ನೋಡೋದಕ್ಕೆ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸ್ವರ್ಗ ಇದ್ದಂಗಿದೆ ನೋಡಿ. ಅಲ್ಲಿ ಇದೆಲ್ಲ ಫುಲ್ ಸಮುದ್ರ. ನೋಡಿ ಲೈಟ್ ಎಲ್ಲ ಆನ್ ಆಗಿದೆ. ಸಿಟಿ ಯಾವ ರೀತಿ ಕಾಣಿಸ್ತಿದೆ ಅಂದರೆ ಇದನ್ನ ನೋಡ್ತಿದ್ರೆ ನನಗೆ ನಮ್ಮ ಮೈಸೂರು ದಸರಾ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ ಆ ರೀತಿ ಫೀಲ್ ಆಗ್ತಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಸಮುದ್ರದ ಮಧ್ಯೆ 2 ಗೆರೆ ರೀತಿ ಲೈಟ್ ಕಾಣಿಸ್ತಿದೆಯಲ್ಲ, ಅದೇ 2 ಬ್ರಿಡ್ಜು. ಈ ಕಡೆ ಒಂದಿದೆ, ಆ ಕಡೆ ಒಂದಿದೆ. ಇವಾಗ ಲೈಟ್ ಬೆಳಕಲ್ಲಿ ಕಾಣಿಸ್ತಿದೆ. ಇಲ್ಲಿ ಪೆನಾಂಗ್ ಹಿಲ್ಗೆ ಟ್ರೈನ್ ವ್ಯವಸ್ಥೆ ಆಗಿ 100 ಇಯರ್ ಕಂಪ್ಲೀಟ್ ಆಗಿದೆ ನೋಡಿ. ಇದನ್ನ ಹಾಕಿದ್ದಾರೆ. ಫೈನಲಿ ನಾವಿಲ್ಲಿಂದ ಹೊರಟಾಗ 8:30 ಆಗಿತ್ತು ನೈಟು. ನೋಡಿ ಟ್ರೈನ್ ಹೋಗುತ್ತೆ ಇವಾಗ. ಮತ್ತೆ ಕೆಳಗಡೆ ಇಳಿತಾ ಇದ್ದೀವಿ. ನೈಟ್ ವ್ಯೂ ಯಾವ ರೀತಿ ಇರುತ್ತೆ ಟ್ರೈನಲ್ಲಿ ಹೋಗೋದು ನೋಡಿ. ನೋಡಿ ಹೋಗ್ಬೇಕಾದ್ರೆ ಫುಲ್ ಅಪ್ ಇತ್ತು, ಇವಾಗ ಫುಲ್ ಡೌನು. ಹಂಗೆ ಕೆಳಗಡಿಕೆ ಎಳ್ಕೊಂಡು ಹೋಗ್ತಾ ಇದೆ ಅನ್ನೋ ರೀತಿ ಫೀಲ್ ಆಗ್ತಿದೆ. ಫೈನಲಿ ಟ್ರೈನಿಂದ ಇಳಿದಾಯಿತು. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ಜರ್ನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್.